ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕರ್ಣ ನೆನಪುಗಳನ್ನು ಮಾಡ್ಕೊಳ್ತಾ ಇದ್ದಾನೆ. ದುರ್ಯೋಧನ ರಾಜ್ಯಸಭೆಗೆ ಬಾ ಅಂತ ಹೇಳಿಬಿಟ್ಟು ಒಂದು ರಥವನ್ನು ಸಾರಥಿ ಜೊತೆಗೇನೆ ಕಳಿಸಿರ್ತಾನೆ. ಕರ್ಣ ಹಿಂದಿನ ದಿನದ ನೆನಪನ್ನು ಮಾಡ್ಕೊಳ್ತಾ ಇರ್ತಾನೆ. ಏಕೆಂದರೆ ಕೃಷ್ಣ ಬಂದ್ಬಿಟ್ಟು ಇವನು ಪಾಂಡವರ ಅಗ್ರಜ ಅಂದರೆ ಅಣ್ಣ ಅನ್ನೋ ವಿಷಯವನ್ನು ಹೇಳಿರ್ತಾನೆ. ಹಾಗಾಗಿ ಅವನ ಮನಸ್ಸು ಒಂದು ರೀತಿಯ ಗೊಂದಲಕ್ಕೆ ಒಳಗಾಗಿರುತ್ತೆ. ಜೊತೆಗೆ ಹಿಂದಿನ ದಿವಸ ತಾನೇ ಅವನು ದುರ್ಯೋಧನನಿಗೆ ಹೇಳಿರ್ತಾನೆ, ಅಂದರೆ ಕರ್ಣ ದುರ್ಯೋಧನನಿಗೆ ಹೇಳಿರ್ತಾನೆ, ಅವನನ್ನು ಕಾಯಿಸೋಣ, ಅವನನ್ನು ಅಂದರೆ ಇಲ್ಲಿ ಕೃಷ್ಣನನ್ನು. ಏಕೆಂದರೆ ಅವನು ಒಂದು ದೌತ್ಯವನ್ನು ಮಾಡೋಕ್ಕೆ ಬಂದಿರ್ತಾನೆ, ಅಂದರೆ ದೂತವನ್ನು ಮಾಡೋಕ್ಕೆ ಬಂದಿರ್ತಾನೆ. ಯುದ್ಧ ಅಥವಾ ಸಂಧಾನ ಅನ್ನೋ ವಿಚಾರವನ್ನು ಹೇಳಕ್ಕೆ ಅವನು ಬಂದಿರ್ತಾನೆ. ಅವನು ಬಂದ ಅಂತ ಹೇಳಿಬಿಟ್ಟು ತಕ್ಷಣ ನಾವು ಹೋಗಿ ಅವನನ್ನು ಮಾತಾಡ್ಸೋದೇನು ಬೇಡ, ಕಾಯ್ಕೊಂಡು ಬಿದ್ದಿರಲಿ ಅವನು ಅಂತ ಕರ್ಣ ಅವನಿಗೆ ಸಲಹೆ ಮಾಡಿರ್ತಾನೆ. ಆದರೆ ದುರ್ಯೋಧನ ಅನಂತರ ಯೋಚನೆ ಮಾಡಿರ್ತಾನೆ, ಬೇಡ, ಆ ಥರ ಅವನನ್ನು ಕಾಯಿಸ್ಲಿಕ್ಕಿಂತ ಬೇಗ ಆ ಶಾಸ್ತ್ರವನ್ನು ಮುಗಿಸ್ಬಿಟ್ಟು ಅವನನ್ನು ಊರಿಂದ ಹೊರಗೆ ಹಾಕೋದು ಒಳ್ಳೆಯದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬೇಗ ರಾಜ್ಯಸಭೆ ಮಾಡೋಣ ಅಂತ ನಿನ್ನನ್ನು ಕರೆಸ್ದೆ ಅಂತ ಕರ್ಣನಿಗೆ ಹೇಳ್ತಾನೆ. ಯಾಕೆ ಅಂತ ಕರ್ಣ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ನಾವು ತಡ ಮಾಡಿದಷ್ಟು ಅವನು ಅದನ್ನು ತನ್ನ ಪ್ರಯೋಜನಕ್ಕೆ ಉಪಯೋಗಿಸ್ಕೊಳ್ತಾನೆ. ಏಕೆಂದರೆ ನಿನ್ನೆ ಮಧ್ಯಾಹ್ನದ ನಂತರ ತಾತನ ಮನೆಗೆ ಹೋಗಿದ್ನಂತೆ, ರಾತ್ರಿ ಆಚಾರ್ಯರ ಮನೆಗೆ ಹೋಗಿದ್ನಂತೆ, ಬೆಳಗ್ಗೆ ಎದ್ದು ಯುಯುತ್ಸು ಮನೆಗೆ ಹೋಗಿ ಅಲ್ಲೇ ಊಟನೂ ಮಾಡಿದ್ನಂತೆ. ನಿನ್ನೆ ಸಂಜೆ ಕೂಡ ನಿನ್ನ ಮನೆಗೆ ಬಂದು ನಿನ್ನನ್ನು ರಥದಲ್ಲಿ ಕರ್ಕೊಂಡು ಹೋಗಿದ್ನಂತಲ್ಲ. ನಿನ್ನ ಹತ್ರ ಏನೋ ಅವನ ಬೇಳೆ ಬೇಯೋದಿಲ್ಲ, ಆದರೆ ಉಳಿದವರು ಅವನಿಗೆ ಬಹಳ ಸುಲಭವಾಗಿ ಮರಳಾಗ್ತಾರೆ. ಮೊದಲೇ ಎಲ್ಲರ ಮನಸ್ಸು ಪಾಂಡವರ ಕಡೆಗಿದೆ. ಇನ್ನು ಅವನು ನಮ್ಮ ಅಪ್ಪಮ್ಮನ ಭೇಟಿಗೂ ಕೂಡ ಬರಬಹುದು. ನಮ್ಮ ಹೆಂಡತಿ ಎಲ್ಲರನ್ನೂ ಕೂಡ ಕಂಡು ಏನಾದರೂ ವಿಷ ಬೀಜವನ್ನು ಬಿತ್ತಲಿಕ್ಕೂ ಕೂಡ ಅವನು ಹೇಸೋದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಈ ಮಾತನ್ನು ಕೇಳಿ ಕರ್ಣನ ಮೈ ಬೆವರಕ್ಕೆ ಶುರು ಆಗತ್ತೆ. ಕೃಷ್ಣ ತನ್ನ ಜೊತೆಗೆ ಆಡಿದ ಮಾತು ಮಹಾರಾಜನಿಗೆ ಏನಾದರೂ ಗೊತ್ತಾಯ್ತಾ ಅನ್ನೋ ಒಂದು ಅನುಮಾನ ಅವನನ್ನು ಬಾಧಿಸುತ್ತೆ. ಜೊತೆಗೇನೆ ನಿನ್ನ ಹತ್ರ ಅವನ ಬೇಳೆ ಬೇಯೋದಿಲ್ಲ ಅಂತ ರಾಜ ಹೇಳಿದ್ದು ಅವನಿಗೆ ಸ್ವಲ್ಪ ಸಮಾಧಾನವನ್ನು ಕೂಡ ಕೊಡುತ್ತೆ. ಅಷ್ಟರಲ್ಲಿ ದುಸ್ಸಹ ಒಳಗೆ ಬಂದು ಹೇಳ್ತಾನೆ, ಹೇಳಿ ಕಳಿಸಿದ್ದಾರೆ, ಕೃಷ್ಣನ ರಥ ಹೊರಗೆ ಬಂದು ನಿಂತಿದೆಯಂತೆ ಅಂತ ಹೇಳಿದಾಗ ದುರ್ಯೋಧನ ತಕ್ಷಣ ಎದ್ದೇಳ್ತಾನೆ. ಉಳಿದ ಮೂವರು ಅವನನ್ನು ಹಿಂಬಾಲಿಸ್ತಾರೆ. ಸರಸರನೆ ನಡೆದು ಎಲ್ಲರೂ ಸಭಾಭವನವನ್ನು ಪ್ರವೇಶ ಮಾಡ್ತಾರೆ. ಕೂತಿದ್ದಂತಹ ಭೀಷ್ಮ, ದ್ರೋಣ, ವಿದುರ, ಕೃಪ ಮೊದಲಾದವರೆಲ್ಲರೂ ಎದ್ದು ನಿಂತ್ಕೊಂಡು ಈ ಮಹಾರಾಜನಿಗೆ ಅಂದರೆ ದುರ್ಯೋಧನನಿಗೆ ಸ್ಥಾನ ಮರ್ಯಾದೆಯನ್ನು ತೋರಿಸ್ತಾರೆ. ಪಕ್ಕದ ಸಿಂಹಾಸನದಲ್ಲಿ ಕೂತಿದ್ದ ಹಿರಿ ಮಹಾರಾಜ ಧೃತರಾಷ್ಟ್ರ ಮಾತ್ರ ಎದ್ದೇಳೋದಿಲ್ಲ. ಕೂತ ತಕ್ಷಣ ದುರ್ಯೋಧನ ಹೇಳ್ತಾನೆ, ಆ ದೂತನನ್ನು ಒಳಗೆ ಬರೋ ಹಾಗೆ ಹೇಳಿ ಕಳ್ಸೋಕ್ಕೆ ಮುಂಚೆನೆ ಅವನನ್ನು ಈ ಸಭೆ ಹೇಗೆ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಸ್ಪಷ್ಟ ತಿಳುವಳಿಕೆ ಇರಲಿ. ಅವನು ಸ್ವತಃ ಕಿರೀಟಧಾರಿ ರಾಜನ ಅಲ್ದ ದೂತ, ಆದ್ದರಿಂದ ಪ್ರಹರಿ ಹೋಗಿ ಅವನನ್ನು ಕರ್ಕೊಂಡು ಬರಲಿ. ಜೊತೆಗೆ ಅವನು ಒಳಗೆ ಬಂದಾಗ ನೀವು ಯಾರು ಎದ್ದು ನಿಂತ್ಕೊಳ್ಳೋದು ಬೇಡ ಅಂತ ಹೇಳ್ತಾನೆ. ಒಂದು ನಿಮಿಷ ಅಲ್ಲಿ ಮೌನ ಕವಿಯತ್ತೆ, ಯಾರು ಮಾತಾಡೋದಿಲ್ಲ. ಆ ನಂತರ ಭೀಷ್ಮರು ಹೇಳ್ತಾರೆ, ನೋಡು, ನಾನು ಕೂಡ ಸ್ವತಃ ಕಿರೀಟಧಾರಿ ರಾಜ, ನೀನು ಅಲ್ಲ. ಹಾಗಂತ ನಾನು ಬೇರೆ ಯಾವುದಾದ್ರೂ ಆಸ್ಥಾನಕ್ಕೆ ಹೋದರೆ ಅಲ್ಲಿ ಯಾರು ಎದ್ದು ನಿಂತ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀಯೇನು? ನಾನು ರಾಜ ಅಲ್ಲದೆ ಇದ್ದರೂ ಕೂಡ ಎಲ್ಲರೂ ನನಗೆ ಎದ್ದು ನಿಂತ್ಕೊಳ್ತಾರೆ, ಮರ್ಯಾದೆಯನ್ನು ಕೊಡ್ತಾರೆ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನೀವು ರಾಜರು ಅಲ್ಲದೆ ಇದ್ದರೂ ಕೂಡ ಇಡೀ ರಾಜ್ಯದಲ್ಲೇ ಗೌರವಾನ್ವಿತರಾಗಿದ್ದೀರಾ. ಕೃಷ್ಣನಿಗೆ ದ್ವಾರಕೆಯಲ್ಲಿ ಕೂಡ ಯಾವುದೇ ಗೌರವ ಇಲ್ಲ ಅನ್ನೋದನ್ನು ನಾನೇ ಕಣ್ಣಾರೆ ನೋಡಿ ಬಂದಿದ್ದೀನಿ. ಅಲ್ಲದೆ ಈಗ ಅವನು ದೂತನಾಗಿ ಮಿತ್ರಭಾವದಿಂದ ಬಂದಿದ್ದಾನೋ ಅಥವಾ ಶತ್ರುತ್ವದ ಉದ್ದೇಶದಿಂದ ಬಂದಿದ್ದಾನೋ ಅನ್ನೋ ಪ್ರಶ್ನೆ ಕೂಡ ಇದೆ ಅಂತ ಹೇಳ್ತಾನೆ. ಈ ಬಗೆಗೆ ಸ್ವಲ್ಪ ಚರ್ಚೆ ಶುರು ಆಗತ್ತಲ್ಲಿ. ಕೊನೆಗೆ ಭೀಷ್ಮರು ಎದ್ದು ನಿಂತ್ಕೊಳ್ತಾರೆ. ನೋಡು, ಜರಾಸಂಧನನ್ನು ಮುರಿದು ನಮ್ಮ ಕುಟುಂಬದವರಿಂದ ರಾಜಸೂಯ ಮಾಡಿಸಿದನು. ಅವನು ತಲೆ ಮೇಲೆ ಕಿರೀಟ ಇಟ್ಟಿದ್ರೇನು ಇಲ್ದಿದ್ರೇನು, ನನ್ನ ಹಾಗೆ ಬಿಳಿ ಕೂದಲು ಬಿಟ್ಟಿದ್ರೇನು ಅಥವಾ ಇಲ್ದಿದ್ರೆ ಏನಂತೆ, ಕ್ಷತ್ರಿಯನಾದವನಿಗೆ ರಾಜ ಮರ್ಯಾದೆ ಅನ್ನೋದು ಸಲ್ಲಲೇಬೇಕು. ನಾನೇ ಸ್ವತಃ ಹೋಗ್ತೀನಿ, ಸ್ವಾಗತಿಸಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಹೊರಡ್ತಾರೆ.
ವಿದುರ, ದ್ರೋಣ, ಕೃಪ ಅವರನ್ನು ಹಿಂಬಾಲಿಸ್ತಾರೆ. ಕರ್ಣ ಮಾತ್ರ ಸುಮ್ಮನೆ ತನ್ನ ಆಸನದಲ್ಲಿ ತಾನು ಕೂತಿರ್ತಾನೆ. ಕಿರೀಟಧಾರಿ ಅಲ್ದಿದ್ರೆ ಏನಂತೆ, ಆ ಕೃಷ್ಣನಿಗೆ ಗೌರವ ತೋರಿಸ್ಬಹುದಲ್ವಾ ಅಂತ ಅವನ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ಕ್ಷತ್ರಿಯರಾದವನಿಗೆ ರಾಜಮರ್ಯಾದೆ ಸಲ್ಲಲೇಬೇಕು ಅನ್ನೋ ಭೀಷ್ಮರ ಮಾತು ಅವನಲ್ಲಿ ಪ್ರತಿಕೂಲ ಭಾವವನ್ನು ಕೂಡ ಹುಟ್ಟಿಸುತ್ತೆ. ಜೊತೆಗೆ ಕೃಷ್ಣ ಒಬ್ಬನಲ್ಲ, ಅವನ ಜೊತೆಗೆ ಇನ್ನು ಯುಯುಧಾನ, ಸಾತ್ಯಕಿ ಇವ್ರನ್ನೆಲ್ಲ ರಾಜಸೂಯದಲ್ಲಿ ತಾನು ನೋಡಿದ್ದೆ. ಇವರಲ್ಲದೆ ಇನ್ನೂ 15-20 ಜನ ಶಿಸ್ತಿನಿಂದ ಸಿಂಗಾರಿಸ್ಕೊಂಡು ಎಲ್ಲರೂ ಬಂದಿದ್ದಾರೆ ಅಂದ್ಕೊಳ್ತಾನೆ. ಅವರೆಲ್ಲರೂ ಒಳಗೆ ಬರ್ತಾರೆ. ಎಲ್ಲರೂ ಕೂಡ ಆ ದ್ವಾರಕೆಯವರು. ಲೋಕಪ್ರಸಿದ್ಧವಾದ ಈ ಹಸ್ತಿನಾವತಿಯನ್ನ ಮತ್ತು ಆರ್ಯಾವರ್ತದಲ್ಲಿ ಹೆಸರಾದಂತಹ ದುರ್ಯೋಧನನ ಈ ಒಡ್ಡೋಲಗವನ್ನು ನೋಡ್ಲಿಕ್ಕೆ ಅಂತ ಹೇಳಿ ಎಲ್ಲರೂ ಅಲ್ಲಿಗೆ ಬಂದಿರ್ತಾರೆ. ಎಲ್ರೂ ಅಂದ್ರೆ ಕೃಷ್ಣ ಯುಯುಧಾನರಿಗೆ ಮಾತ್ರ ಅಲ್ಲಿ ಅಕ್ಕಪಕ್ಕದಲ್ಲಿ ಆಸನದ ಗೌರವ ಸಿಕ್ಕತ್ತೆ, ಉಳಿದವ್ರು ಯಾರಿಗೂ ಸಿಕ್ಕಲ್ಲ. ಅವರೆಲ್ಲರೂ ಪ್ರೇಕ್ಷಕರ ಥರ ಗೋಡೆಯ ದಡದಲ್ಲಿ ಸಾಲ್ಗೆ ನಿಂತ್ಕೊಳ್ತಾರೆ. ಒಡ್ಡೋಲಗದ ವೈಭವಕ್ಕೆ ಕಣ್ಣು ಬಾಯಿಗಳನ್ನು ಅರಳಿಸ್ಕೊಂಡು ನೋಡ್ತಾ ಇರ್ತಾರೆ. ಕುಶಲ ಪ್ರಶ್ನೆಗಳ ಆಗತ್ವೆ. ಕೃಷ್ಣ ತನ್ನ ಮುಖವನ್ನು ದಿಟ್ಟಿಸಿದ್ದು ಕರ್ಣನಿಗೆ ಗೊತ್ತಾಗತ್ತೆ. ಆದರೂ ಕೂಡ ಕರ್ಣ ಅವನನ್ನು ನೋಡ್ದಂಗೆ ಕೂತಿರ್ತಾನೆ. ಈ ದೌತ್ಯದ ಪರಿಣಾಮ ಏನಾಗಬಹುದು ಅಂತ ಕರ್ಣನಿಗೆ ಮೊದಲೇ ಗೊತ್ತಿರುತ್ತೆ. ಆ ವಿಚಾರ ಹೆಚ್ಚು ಕಮ್ಮಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೂ ಕೂಡ ನಡಿಬೇಕಾದ ಸಾಂಪ್ರದಾಯಿಕ ವಿಧಿ ಹಾಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವನು ಸುಮ್ಮನೆ ಕೂತಿರ್ತಾನೆ. ಇಷ್ಟೊತ್ತಿಗೆ ಅವನಿಗೆ ಆಕಳಕ್ಕೆ ಶುರು ಆಗುತ್ತೆ. ನಿದ್ದೆ ಬರೋ ಸೂಚನೆನೂ ಕಾಣುತ್ತೆ, ಜೂಗುರಿಕೆ ಉಂಟಾಗುತ್ತೆ. ಆದರೆ ಇದು ರಾಜಸಭೆ, ಇಲ್ಲಿ ನಿದ್ದೆ ಮಾಡಬಾರ್ದು ಅನ್ನೋ ಅರಿವಿನಿಂದ ಅವನು ಕಣ್ಣುಗಳನ್ನು ಬಲವಂತವಾಗಿ ಹಿಗ್ಗಲಿಸಿ ಕೂತ್ಕೊಳ್ತಾನೆ. ಅಷ್ಟೊತ್ತಿಗೆ ಕೃಷ್ಣ ಮಾತನ್ನು ಶುರು ಮಾಡ್ತಾನೆ. ಪಾಂಡವರೇನು ಯುದ್ಧ ಮಾಡ್ಲಿಕ್ಕೆ ಆಗದೆ ಇರುವಂತಹ ಹೇಳಿತನರಿಂದ ನನ್ನನ್ನು ಇಲ್ಲಿಗೆ ಕಳಿಸಿಲ್ಲ ಅನ್ನೋ ಪ್ರಸ್ತಾವನೆಯಿಂದ ಪ್ರಾರಂಭಿಸಿ ಭೀಮ ಮತ್ತು ಅರ್ಜುನರ ವೀರತನವನ್ನು ವರ್ಣಿಸಕ್ಕೆ ಶುರು ಮಾಡ್ತಾನೆ. ಕರ್ಣನಿಗೆ ಅಷ್ಟೊತ್ತಿಗೆ ಮಂಪ್ರಿಳಿಯಕ್ಕೆ ಶುರು ಆಗುತ್ತೆ. ಆದರೆ ಮನಸ್ಸಿನ ಒಳಪದರದಲ್ಲಿ ನೆನಪು ಮೂಡ್ತಾ ಹೋಗುತ್ತೆ. ಭಾರ್ಗವರ ಧನುರ್ವಿದ್ಯಾ ಆಶ್ರಮದಿಂದ ತಾನು ಹೊರದೂಡಲ್ಪಟ್ಟೆ. ಆಮೇಲೆ ಸರಿಯಾದ ಗುರುವನ್ನು ಅರಿಸ್ಕೊಂಡು ತಾನು ಅಲೆದ ಪ್ರದೇಶಗಳು ಎಷ್ಟೋ ಇದ್ವು. ಆದರೆ ಆ ಥರದ ಹೆಸರಾಂತ ಗುರು ತನಗೆಲ್ಲೂ ಸಿಕ್ಕಲಿಲ್ಲ. ಈ ದ್ರೋಣ ಏನೋ ಇದ್ದ, ಆದರೆ ಅವನು ಹಸ್ತಿನಾವತಿಯ ಭೀಷ್ಮನ ವಶವಾಗಿದ್ದ. ಹೋದ ಕಡೆನೆಲ್ಲ ನಾನು ಉತ್ತಮ ಬಿಲ್ಲುಗಾರ, ಮುಂದ್ಯಾವತ್ತು ಕ್ಷತ್ರಿಯರ ಊಳಿಗೆ ಮಾಡೋದಿಲ್ಲ ಅಂತ ಆಣೆ ಇಟ್ಟು ಭಾರ್ಗವರ ಶಿಷ್ಯತ್ವವನ್ನು ಮುಂದುವರಿಸಿದ್ರೆ ಬಹುಶಃ ಅವರು ಒಪ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಬಿಲ್ಲು ವಿದ್ಯೆ ಕಲಿತ ಪ್ರತಿಯೊಬ್ಬ ಸೂತನು ಕೂಡ ಒಬ್ಬನಲ್ಲ ಒಬ್ಬ ಕ್ಷತ್ರಿಯನ ಸೈನ್ಯದಲ್ಲಿ ಪಾಲ್ಗೊಳ್ಳಲೇಬೇಕು. ಇಲ್ಲಾಂದರೆ ಬಿಲ್ಲುಗಾರಿಕೆಯನ್ನು ಬಳಸೋದಾದರೂ ಹೇಗೆ? ಅಥವಾ ಸ್ವತಂತ್ರವಾಗಿ ಬಳಸೋದು ಅಂದರೆ ಕಾಡಿನಲ್ಲಿದ್ದಂತಹ ಮೃಗಗಳನ್ನು ಬೇಟೆ ಆಡಬಹುದು. ಆಗ ಈ ಯೋಚನೆಗಳೇನು ಬಂದೇ ಇರಲಿಲ್ವಲ್ಲ, ಇವತ್ತ್ಯಾಕೆ ತನ್ನ ತಲೆಯಲ್ಲಿ ಇದೆಲ್ಲ ಬರ್ತಾ ಇದೆ ಅಂತ ಕರ್ಣ ಅಂದ್ಕೊಳ್ತಾನೆ. ಕೃಷ್ಣ ಮಾತಾಡ್ತಾ ಇರ್ತಾನೆ. ಓಡೋ ರಥದಿಂದ, ಓಡೋ ಕುದುರೆಯಿಂದ, ನಿಂತ ನಿಲುವಿನಿಂದ ನೇರವಾಗಿಯೇ ವಕ್ರಬಾಣ, ಲೋಹಬಾಣ, ಅಗ್ನಿಬಾಣ ಜೊತೆಗೆ ಒಂದೇ ಹೆದೆಗೆ 4 ಬಾಣಗಳನ್ನು ಹೊಡೆಯೋ ಅರ್ಜುನನ ಸಾಟಿ ಯಾವ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ದ್ರೋಣರಲ್ಲಿ ಕಲ್ತಿದ್ದು ಮಾತ್ರವಲ್ಲ ಅಂತ ಇನ್ನೂ ಏನೋ ಹೇಳ್ತಾ ಇರ್ತಾನೆ ಕೃಷ್ಣ. ಆಗ ಕರ್ಣನ ಅಂತರಂಗದಿಂದ ಒಂದು ಪ್ರಶ್ನೆ ಎದ್ದೇಳುತ್ತೆ. ಅಂದರೆ ಈ ಅರ್ಜುನ ತನಗಿಂತ ನಿಜವಾಗ್ಲೂ ಉತ್ತಮ ಬಿಲ್ಲುಗಾರನ ಅಂದ್ಕೊಳ್ತಾನೆ. ಯಾವತ್ತೂ ಎದುರಾಬದ್ರ ನಿಂತು ತೀರ್ಮಾನ ಆಗಿಲ್ಲ. ಯುದ್ಧತಂತ್ರದಲ್ಲಿ ಅವನ ತಿಳುವಳಿಕೆ ಹೆಚ್ಚಿರಬಹುದೇನೋ ಅಂತ ಅವನ ಮನಸ್ಸು ಒಪ್ಕೊಳ್ಳುತ್ತೆ. ಏಕೆಂದರೆ ವಿರಾಟ ನಗರದಲ್ಲಿ ಹಸುಗಳನ್ನು ಅಟ್ಟಿಸ್ಕೊಂಡು ಹೋದಾಗ, ಜೊತೆಗೆ ಕಾಡಿನಲ್ಲಿ ಪಾಂಡವರ ಎದುರಿಗೆ ಘೋಷಯಾತ್ರೆಗೆ ಹೋಗಿದ್ದಾಗ ಕೂಡ ಆ ಕಾಳಗವನ್ನು ನಿರ್ದೇಶಿಸೋ ಪೂರ್ಣ ಸ್ವಾತಂತ್ರ್ಯ ನನಗೆ ಇದುವರೆಗೂ ಸಿಕ್ಕೇ ಇಲ್ವಲ್ವಾ? ಆ 2 ಸಂದರ್ಭದಲ್ಲಿ ಅವನ ಬಿಲ್ಲು ಬಾಣದ ಒಂದು ಸಾಮರ್ಥ್ಯ ತನಗೆ ಗೊತ್ತಾಗಿತ್ತಲ್ವಾ ಅನ್ನೋ ಒಂದು ಸಮರ್ಥನೆ ಅವನಿಗೆ ಸಿಕ್ಕತ್ತೆ. ಆದರೆ ಅವನಿಗೆ ಎಷ್ಟೊಂದು ಸವಲತ್ತು ಸಿಕ್ಕಿತ್ತು, ಶಿಕ್ಷಣ ಸಿಕ್ಕಿತ್ತು, ಅಭ್ಯಾಸ ಆಗ್ತಾ ಇತ್ತು, ಗುರುವಿನ ವಾತ್ಸಲ್ಯವನ್ನು ಸಿಕ್ಕಿತ್ತು. ಆದರೆ ನನಗೆ ಭಾರ್ಗವರಿಂದ ನಾನು ಹೊರದೂಡಲ್ಪಟ್ಟಿದ್ದೆ. ದೇಶಗಳನ್ನು ಸುತ್ತಿ ಬೇಸಾರು ಮಾಡಿಕೊಂಡು ಊರಿಗೆ ಪ್ರೇಕ್ಷಕರಾಗಿ ಕೂತಿದ್ದ ಈ ಸ್ಥಳಕ್ಕೆ ಬಂದಿದ್ದ. ಈ ಸ್ಥಳದಲ್ಲಿ ಬರೀ ಹಸ್ತಿನಾವತಿ ಅಷ್ಟೇ ಅಲ್ಲ, ಇತರ ದೊಡ್ಡ ಊರುಗಳ ಮುಖ್ಯರು, ಕುಲ ಮುಖ್ಯರುಗಳು ಎಲ್ಲರೂ ಕೂತಿದ್ರು. ಅವರ ಮುಂದೆ
ಈ ಕ್ಷತ್ರಿಯ ಕುಮಾರರ ಅಸ್ತ್ರ ಪ್ರದರ್ಶನ ನಡೀತಿತ್ತು. ಪ್ರತಿಯೊಬ್ಬನ ಪ್ರತಿಯೊಂದು ಚಳಕಕ್ಕೂ ಭಲೆ ಭಲೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು. ಇನ್ನು ಆ ಪಾಂಡವರು ಮತ್ತು ಕೌರವರಲ್ಲಿ ಎಲ್ಲರಲ್ಲೂ ಅರ್ಜುನ ತುಂಬ ಚುರುಕಾದ ಗುರಿಕಾರನೇನೋ ನಿಜ. ಆದರೆ ಆ ಭಾರ್ಗವರಲ್ಲಿ ಅರ್ಧನಾದರೂ ಕಲಿತ ನನಗೆ ಅವನಲ್ಲಿ ಏನು ವಿಶೇಷ ಕಾಣಿಸಿರ್ಲಿಲ್ಲ. ಅವಕಾಶ ಕೊಟ್ಟಿದ್ರೆ ತಾನು ಕೂಡ ಅವನ ಸಮ ಅಂತ ಖಂಡಿತ ತೋರಿಸ್ತಿದ್ನೋ ಏನೋ. ಜೊತೆಗೆ ನನ್ನದು ತುಂಬ ನೀಳವಾದ ತೋಳುಗಳು, ಅರ್ಜುನನದು ನನ್ನಷ್ಟಿಲ್ಲ ಅಂಥೇಳಿ ಕರ್ಣ ತನ್ನ ಉದ್ದವಾದ ಕೈಗಳನ್ನು ನೋಡ್ಕೊಳ್ತಾನೆ. ಹಾಗೇನೆ ಸಭೆಯಲ್ಲಿ ಕೂತಿದ್ದ ನಿಂತಿದ್ದ ಎಲ್ಲರ ತೋಳುಗಳನ್ನು ಗಮನಿಸ್ತಾನೆ. ಇಲ್ಲ, ಯಾರಿಗೂ ನನಗಿರೋಷ್ಟು ಉದ್ದವಾದ ತೋಳುಗಳು ಇಲ್ಲ ಅಂತ ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಆ ಹಳೆಯ ನೆನಪು ಮತ್ತೆ ಕಾಡುತ್ತವನಿಗೆ. ಹಿಂದೆ ದ್ರೋಣ ಹೇಳಿದ ಮಾತು ಅವನಿಗೆ ಕಿವಿಗೆ ಅಪ್ಪಳಿಸ್ದಂಗಾಗತ್ತೆ. ಕುರುಶ್ರೇಷ್ಠ, ನಿಮ್ಮ ಮೊಮ್ಮಗನ ಸಮನಾದ ಬಿಲ್ಲುಗಾರ ಎಲ್ಲೆಲ್ಲೂ ಇಲ್ಲದ ಹಾಗೆ ನಾನು ತಯಾರು ಮಾಡಿದ್ದೀನಿ, ನೀವೇ ಪರಾಮರ್ಶಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಪ್ರೇಕ್ಷಕ ಗಣದಲ್ಲಿ ಕೂತಿದ್ದ ತಾನು ಎಷ್ಟು ದಡಕ್ಕನೆ ಎದ್ದು ಕೂತಿದ್ನಲ್ವಾ. ತನ್ನ ಅಂತಸ್ತನ್ನ ಮರೆತು ತಾನು ಎದ್ದಿದ್ದೆ. ಅರ್ಜುನ ತೋರಿಸಿದ ಚಳಕವನ್ನೆಲ್ಲ ನಾನು ಮಾಡಿ ತೋರಿಸಬಲ್ಲೆ. ನನ್ನ ಮನೆಯಲ್ಲಿರುವಂತಹ ಬಿಲ್ಲು ಬಾಣಗಳನ್ನು ಈಗಲೇ ತರಕ್ಕೆ ನೀವು ನನಗೆ ಕಾಲಾವಕಾಶ ಕೊಡಿ. ಜೊತೆಗೆ ನನ್ನ ತೋಳಿನ ಉದ್ದಕ್ಕೆ ಸರಿಯಾಗುವಂತಹ ಬಿಲ್ಲು ನಿಮ್ಮಲ್ಲಿ ಏನಾದರೂ ಇದ್ರೆ ಈಗಲೇ ಕೊಡಿ ಅಂತ ಹೇಳ್ಬಿಟ್ಟು ತನ್ನ ಬಾಹುಗಳನ್ನು ನೀಡಿ ನಿಂತ ನಿಲುವಿಗೆ ಪ್ರೇಕ್ಷಕರೆಲ್ಲ ಒಂದು ಕ್ಷಣ ಸ್ತಬ್ಧರಾಗಿದ್ರು. ಮಗ ದೊಡ್ಡ ವೀರ ಆಗ್ಲಿ ಅಂಥೇಳಿ ಬಯಸ್ತಿದ್ದ ತನ್ನ ಅಪ್ಪ ಕೂಡ ಗಾಬರಿಯಿಂದ ಓಡ್ ಬಂದಿದ್ರು. ತನ್ನ ಕಿವಿ ಹತ್ರಕ್ಕೆ ಬಂದು, ಮಗು, ಅರಸುಕುಮಾರರ ಮೇಲೆ ಪಂದ್ಯ ಮಾಡಬಾರ್ದಪ್ಪ, ನಾವು ಸೂತ್ರು ಅಂತ ಹೇಳಿದ್ರು. ಹಾಗಿದ್ರೆ ಅರ್ಜುನನಿಗೆ ಸಮನಾದ ಬಿಲ್ಲುಗಾರ ಎಲ್ಲೆಲ್ಲೂ ಇಲ್ಲ ಅನ್ನೋ ಒಣ ಹೆಗ್ಗಳಿಕೆ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂತ ತನ್ನ ಮನಸ್ಸಿಗೆ ಬಂದಿತ್ತು. ಆಗ ಅಪ್ಪ ಹತ್ರ ಬಂದರು. ಮಗು ಅಂತ ಅವ್ರು ಇನ್ನೂ ಏನೋ ಮಾತಾಡೋಷ್ಟರಲ್ಲಿ ಎಲ್ಲರಿಗೂ ಗೊತ್ತಾಗೋಯ್ತು ತಾನೇ ಅವ್ರ ಮಗ ಅಂದರೆ ತಾನು ಸೂತ ಅನ್ನೋದೆಲ್ರಿಗೂ ಗೊತ್ತಾಯಿತು. ಆಗ ತಕ್ಷಣ ಎದ್ದು ಬಂದವನು ಭೀಮ. ಅವನು ಹೇಳ್ದ, ಎಲೆ ಬಿಲ್ಲುಗಾರನೇ, ಪಾಂಡುಕುಮಾರ ಅರ್ಜುನ್ ಜೊತೆಗೆ ಪಂದ್ಯಕ್ಕೆ ನಿಲ್ಲುವಂತಹ ನಿನ್ನ ಧೈರ್ಯ ನಿಜವಾಗ್ಲೂ ಮೆಚ್ಚಬೇಕಾದದ್ದು. ಮೊದಲು ನಿನ್ನ ಊರು, ಕೇರಿ, ಕುಲ, ಗೋತ್ರ, ವಂಶ ಎಲ್ಲವನ್ನು ಹೇಳು ಅಂತ ಅವನಂದ. ಆಗ ತಾನು ಹೇಳಿದ್ದ, ನಾನೊಬ್ಬ ಬಿಲ್ಲುಗಾರ, ಅರ್ಜುನನಲ್ಲಿ ಪೌರುಷ ಚಳಕಗಳಿದ್ರೆ ಪಂದ್ಯಕ್ಕಿಳಿಲಿ, ನನ್ನ ಕುಲ ಗೋತ್ರಗಳ ಗೊಡವೆ ಯಾಕೆ ಅಂತ ತಾನು ಹೇಳಿದ್ದೆ. ಆಗ ಧೃತರಾಷ್ಟ್ರ ಮಹಾರಾಜನ ಸಾರಥಿ ಮಗ ಅಲ್ವಾ ನೀನು, ಕ್ಷತ್ರಿಯನ ಜೊತೆಗೆ ಹೋರಾಡೋಂಥದ್ದು ಮತ್ತು ಪಂದ್ಯ ಮಾಡುವಂತಹ ಉದ್ದಟತನ ನಿನಗೆ ಯಾಕೆ ಅಂತ ಅವನಂದಿದ್ದ. ಆಗ ಅಲ್ಲಿದ್ದ ಹಲವಾರು ಜನ ಕೂಗ್ಕೊಂಡ್ರು, ಇವನನ್ನ ಹಿಡೀರಿ, ಶಿಕ್ಷಿಸ್ರಿ ಅಂತ. ಬಹುಶಃ ಕೂಗ್ದವ್ರೆಲ್ರೂ ರಾಜಮನೆತನದವರು ಅಥವಾ ಕ್ಷತ್ರಿಯ ಜಾತಿಯವರು ಅಂತ ಕಾಣುತ್ತೆ. ಆಗ ದುರ್ಯೋಧನ ನನ್ನ ಪರ ಬಂದು ನಿಲ್ಲದೆ ಇದ್ದಿದ್ರೆ ನನ್ನನ್ನು ಹಿಡಿದು ಶಿಕ್ಷೆ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾನೆ. ಈಗ ಸಭೆಯಲ್ಲಿ ಕೂತಿದ್ದ ಕರ್ಣ ದುರ್ಯೋಧನನ ಕಡೆಗೆ ತಿರುಗಿ ನೋಡ್ತಾನೆ. ದೃಢವಾದ ದೃಷ್ಟಿಯಿಂದ ಅವನು ಕೃಷ್ಣನನ್ನು ನೋಡ್ತಾ ಕೂತಿರ್ತಾನೆ. ಅವನು ಯಾವತ್ತೂ ದೃಢನೇನೆ, ತನಗೆ ತೋಚಿದ್ದನ್ನು ಮಾಡದೆ ಬಿಡೋನೇ ಅಲ್ಲ ಅವನು. ಆಗ ಇವನು ಸ್ನೇಹದ ಹಸ್ತವನ್ನು ನೀಡಿದವನು ಇವತ್ತಿನವರೆಗೂ ಕೂಡ ತನ್ನ ಪರನೇ ನಿಂತಿದ್ದಾನೆ. ಕರ್ಣ, ದುರ್ಯೋಧನ ಆಗ ನಿನ್ನ ಪರ ನಿಂತಿದ್ದು ಯಾವ ಮಿತ್ರಭಾವದಿಂದಲೂ ಅಲ್ಲ, ಸೂತನನ್ನು ಸಮಾನಾಗಿ ಕಾಣುವಂತಹ ಔದಾರ್ಯ ಖಂಡಿತ ಅಲ್ಲ. ಪಾಂಡವರು ಅಂದರೆ ಮತ್ಸರದಿಂದ ಅವನು ಕುದೀತಿದ್ದ. ಅರ್ಜುನ ನಿಜವಾಗ್ಲೂ ದೊಡ್ಡ ಬಿಲ್ಲುಗಾರನೇ ಆಗಿದ್ದ. ಅವನ ವಿರುದ್ಧ ಸೆಣಸಕ್ಕೆ ನೀನು ಸಿಕ್ಕಿದ ತಕ್ಷಣ ಅವನು ನಿನ್ನನ್ನು ಆಲಂಗಿಸ್ಕೊಂಡ. ಶತ್ರುವಿನ ಶತ್ರು ತನಗೆ ಮಿತ್ರ ಅನ್ನೋ ನ್ಯಾಯದ ಹಾಗೆ. ಈಗ ನೀನು ಪಾಂಡವರ ವಿರುದ್ಧ ಕಾಯೋದಿಲ್ಲ ಅಂತ ಏನಾದರೂ ಹೇಳು, ಆಗ ಅವನ ಸ್ನೇಹಕ್ಕೆ ಯಾವ ಗತಿ ಬರುತ್ತೆ, ಅದ್ರ ಪರೀಕ್ಷೆನೂ ಆಗತ್ತೆ ಅಂತ ಕೃಷ್ಣ ಹಿಂದಿನ ದಿವಸ ತಾನೇ ಹೇಳಿದ್ದ. ನಿಜನಾ? ಆ ಮಾತು ನಿಜ ಇರಬಹುದಾ? ಕೃಷ್ಣನ ಈ ಮಾತು ನಿಜವಾ? ಈ ಒಂದು ಮುಖವೂ ನಿಜ. ಅರ್ಜುನ ಮತ್ತು ನನ್ನ ಮೊಟ್ಟ ಮೊದಲ ಪರಿಚಯನೇ ಸ್ಪರ್ಧೆಯಲ್ಲಿ ಆಯಿತು. ಸ್ಪರ್ಧೆ ಅಂದರೆ ಅಲ್ಲಿ ಮತ್ಸರನೇ. ಆ ಮತ್ಸರ ನನ್ನಲ್ಲೂ ಬೆಳ್ಕೊಳ್ತು, ಅವನಲ್ಲೂ ಬೆಳ್ಕೊಂತು. ಅಬ್ಬಾ, ತುಂಬ ಜಂಬದ ಕೋಳಿ ಅವನು. ಆನಂತರ ಪಾಂಡವರು ದುರ್ಯೋಧನ ಮಹಾರಾಜನ ನಡುವೆ ನಡೆದ ಪ್ರತಿಯೊಂದು ಹಗೆತನದ ಘಟನೆಯಲ್ಲೂ ನಾನು ಆ ಅರ್ಜುನನನ್ನೇ ಸೆಣಸ್ತಾ ಇದ್ದೆ. ನನ್ನ ಆತ್ಮಕ್ಕೆ ಏನೋ ಒಂದು ರೀತಿಯ ತೃಪ್ತಿನೂ ದೊರೀತಾ ಇತ್ತು. ಜೊತೆಗೇನೆ ಮಹಾರಾಜನ ಪ್ರೀತಿ ನನ್ನ ಮೇಲೆ ಹೆಚ್ಚಾಗ್ತಾ ಇತ್ತು. ಬರೀ ಮಹಾರಾಜನ ಸಂತೋಷಕ್ಕೆ ಅಂತ ನಾನು ಅರ್ಜುನನ ದ್ವೇಷ ಮಾಡ್ತಾ ಇರಲಿಲ್ಲ. ಕೃಷ್ಣನ ಮಾತೆಲ್ಲ ಸುಳ್ಳು.
ಸಮಾನ ಶತ್ರುತ್ವ ಮೈತ್ರಿ ವರ್ಧಕನೇ ಅಲ್ವಾ. ವಿಚಿತ್ರ ನೋಡು, ಹೇಗೋ ಬಂತು. ನನ್ನ ಹುಟ್ಟು ಆಗಲೇ ಗೊತ್ತಾಗಿದ್ರೆ ಅರ್ಜುನ ನನ್ನ ಕಾಲನ್ನು ಮುಟ್ಟಿ ನಮಸ್ಕರಿಸ್ತಿದ್ನೋ ಏನೋ ಏನು ಬಂತು, ಖಂಡಿತ ನಮಸ್ಕಾರ ಮಾಡ್ತಾನೆ ಇದ್ದ. ಏಕೆಂದರೆ ಹಿರಿಯರು ಅಂದರೆ ಅವನಿಗೆ ತುಂಬ ಶ್ರದ್ಧೆ. ಜೊತೆಗೆ ನನಗಿಂತ 14 ವರ್ಷದಷ್ಟು ಚಿಕ್ಕವನವನು. ಕರ್ಣ, ನಿನ್ನ ಮತ್ತು ದುರ್ಯೋಧನನ ಸ್ನೇಹವನ್ನು ಪರೀಕ್ಷೆ ಮಾಡಿ ನೋಡು ಅಂತ ಈ ಕೃಷ್ಣ ಹೇಳಿದ್ದ ಅಲ್ವಾ ಅಂತ ಕರ್ಣ ನೆನಪು ಮಾಡ್ಕೊಳ್ತಾನೆ. ಈ ಕಡೆ ಕೃಷ್ಣ ನಿರರ್ಗಳವಾಗಿ ಮಾತಾಡ್ತಾನೆ ಇರ್ತಾನೆ. ಮಾತಿನಿಂದ ಸಂಮೋಹನ ನಿರ್ಮಾಣ ಮಾಡುವಂತಹ ಅವನ ಶಕ್ತಿ ದ್ರೋಣ, ಕೃಪ, ಧೃತರಾಷ್ಟ್ರ ಎಲ್ಲರೂ ಹೇಗೆ ತಲೆ ತೂಗ್ತಾ ಇದ್ದಾರಲ್ವಾ. ಗಟ್ಟಿ ಬುದ್ಧಿಯವನು ಅಲ್ಲದೆ ಇದ್ದಿದ್ರೆ ದುರ್ಯೋಧನ ಕೂಡ ತಳಹದಿ ಕುಸಿದು ಕೊಚ್ಚು ಹೋಗ್ಬೇಕು. ಆ ಥರದ ಮಾತಿನ ಮೋಡಿ ಈ ಕೃಷ್ಣಂದು. ಜೊತೆಗೆ ಸಭೆನೇನೆ ಸ್ನೇಹವು ಪರೀಕ್ಷೆಗೆ ಪ್ರಯೋಗಕ್ಕೆ ಒಡ್ಡಬಹುದಾದ ವಸ್ತುನ ಅಂತ ಇದ್ದಕ್ಕಿದ್ದಾಗೆ ಕರ್ಣಂಗೆ ಅನ್ಸುತ್ತೆ. ತನ್ನ ಮತ್ತು ದುರ್ಯೋಧನನ ಸ್ನೇಹ ಎಷ್ಟು ಗಟ್ಟಿಯಾದದ್ದಲ್ವಾ ಇದು. ಬಹಳ ಸೂಕ್ಷ್ಮವಾಗಿ ತಕ್ಷಣ ಒಡೆದು ಹೋಗಬಹುದಾದ ಹಾಲನ್ನು ಪ್ರಯೋಗಕ್ಕೆ ಒಳಪಡಿಸಿದ್ರೆ ಏನಾಗಬಹುದು ಅಂತ ಅಂದ್ಕೊಳ್ತಾನೆ. ಇದ್ದಕ್ಕಿದ್ದಾಗೆ ಅವನಿಗೆ ಮೈ ಬೆವರಲಿಕ್ಕೆ ಶುರು ಆಗುತ್ತೆ. ತೊಟ್ಟಿದ್ದ ಕವಚ ಅಂಟ್ಕೊಂಡು ಅಸಹ್ಯ ಅನಿಸುತ್ತೆ. ಅಲ್ಲಿ ಎದುರುಗಡೆ ದುರ್ಯೋಧನನಿಗೆ 2 ಸುಂದರ ದಾಸಿಯರು ಚಾಮ್ರ ಹಾಕೋದು ಕಾಣುತ್ತೆ. ನೋಡಿದ್ರೇ ಹಿತ ಆಗುವಂತಹ ನೋಟ. ಅಥವಾ ನಮ್ಮ ಸ್ನೇಹ ಒಡಿಸೋಕ್ಕೋಸ್ಕರನೇ ಕೃಷ್ಣ ಈ ಪ್ರಯೋಗದ ಸಲಹೆ ಕೊಟ್ಟಿರಬಹುದಾ ಅಂತ ಒಂದು ಕ್ಷಣ ಅವನಿಗನ್ಸುತ್ತೆ. ಸ್ವಲ್ಪ ಹೊತ್ತಿಗೆ ಅವನ ತಲೆ ಖಾಲಿ ಆದ ಹಾಗೆ ಭಾಸ ಆಗುತ್ತೆ. ತಡಿಲಾರದಕ್ಕೆ ಆಗದೆ ಇರೋಷ್ಟು ತೂಕಡಿಕೆ ಬರುತ್ತೆ. ನಿದ್ದೆಯ ಶಕ್ತಿಯನ್ನು ಹೆಚ್ಚಿಸೋ ಹಾಗೆ ದೂರದಲ್ಲೆಲ್ಲೋ ನೊಣದ ಜೀಗುಡುತ್ತ ಕೇಳಿಸ್ತಾ ಇರುತ್ತೆ. ಎದ್ದು ಹೋಗಿ ಎಲ್ಲಾದ್ರೂ ಮಲ್ಕೊಂಡ್ಬಿಡ್ಬೇಕು ಅಥವಾ ವಿರೋಧವನ್ನು ಹಿಂತೆಗೆದುಕೊಂಡು ಮಂಪರನ್ನ ಹಿಡಿಯಬೇಕು ಅಂದ್ಕೊಳ್ತಾ ಇರ್ತಾನೆ ಕರ್ಣ. ಆದರೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಹೊರಗುದಿಂಬಿಗೆ ಬೆನ್ನು ಕೊಟ್ಟು ಸರಕ್ಕನೆ ನಿದ್ದೆ ಒಳಗಡೆ ಇಳಿದು ಬಿಡ್ತಾನೆ. ಒಂದೇ ಸಮನೆ ನಡೀತಿದ್ದಂತಹ ಕೃಷ್ಣನ ಭಾಷಣದ ಅರಿವು ಅವನಿಗೆ ಇಲ್ದಂಗೆ ಆಗೋಗುತ್ತೆ. ಮನಸ್ಸಿನ ಯಾವುದೇ ಮೂಲೆಗೆ ತಗಲ್ಕೊಂತ ಅದು ನಿದ್ದೆಯ ಹದವನ್ನು ಹಿಡಿತಾ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಕೃಷ್ಣನ ಯಾವ ಮಾತು ಅವನಿಗೆ ಕೇಳಿಸದೆ ಪೂರ್ತಿ ನಿದ್ದೆಗೆ ಅವನು ಇಳಿದು ಹೋಗ್ತಾನೆ. ಇದಕ್ಕಿದ್ದಾಗೆ ಗೊರಕ್ ಅನ್ನೋ ಒಂದು ಸದ್ದು ತನಗೆ ತಾನೇ ಕೇಳುತ್ತೆ. ತಕ್ಷಣ ಇವನಿಗೆ ಎಚ್ಚರಿಕೆ ಆಗುತ್ತೆ. ಮುಖ ಎಲ್ಲ ಜಿಡ್ಡುಗಟ್ಟಿದ ಜಡರು ತುಂಬಿದ ಹಾಗನ್ಸುತ್ತೆ. ಗಾಬರಿಯಿಂದ ಸುತ್ತ ಕಣ್ಬಿಟ್ಟು ನೋಡ್ತಾನೆ. ಕೃಷ್ಣನ ಭಾಷಣ ಅಲ್ಲಾಗಲೇ ಮುಗಿದು ಹೋಗಿರುತ್ತೆ. ವಿದುರ ಮಾತಾಡ್ತಿರ್ತಾನೆ. ಅದು ಪುರಾಣ ಹೇಳೋನ್ ಹಾಗೆ ಮಾತಾಡ್ತಾ ಇರ್ತಾನೆ. ದೃಷ್ಟಿ ದುರ್ಯೋಧನನ ಕಡೆಗೆ ಹೋಗುತ್ತೆ. ಅವನು ಕೂಡ ಇವನ ಕಡೆಗೆ ನೋಡ್ತಾ ಇರ್ತಾನೆ. ಇವನು ನೋಡಿದ ತಕ್ಷಣ ಅವನು ಮುಗುಳ್ನಾಗ್ತಾನೆ. ನಿದ್ದೆ ತಡ್ಕೊಳಕ್ಕಾಗ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನ ಕಣ್ಣಲ್ಲೇ ಕೇಳ್ತಾನೆ. ಕರ್ಣ ಕೂತವನು ಎದ್ದು ಪಕ್ಕದ ಬಾಗಿಲಿಂದ ಹೊರಗಡೆಗೆ ಬಂದು ಚೆನ್ನಾಗಿ ಮುಖ ಮತ್ತು ಕಣ್ಣುಗಳನ್ನು ತೊಳ್ಕೊಳ್ತಾನೆ. ಇವನು ಹಿಂದೆನೆ ದುಶ್ಯಾಸನ ಬಂದಿರ್ತಾನೆ. ಅವನು ಬಂದು ಕರ್ಣನಿಗೆ ಹೇಳ್ತಾನೆ, ಮಹಾರಾಜನಿಗೆ ತುಂಬ ಸಂತೋಷ ಆಯಿತು ಅಂತ. ಯಾಕೆ ಅಂತ ಕರ್ಣ ಕೇಳಿದಾಗ, ನೀನು ನಿದ್ದೆ ಮಾಡಿದ್ಯಲ್ವಾ ಅದಕ್ಕೆ. ಭಾಷಣಕಾರರಿಗೆ ಅವರ ಮಾತಿನ ಬೆಲೆ ಎಷ್ಟು ಅಂತ ಸೂಚನೆ ಕೊಟ್ಟೆ ನೀನು ಅಂತ ಹೇಳಿಬಿಟ್ಟು ದುಶ್ಯಾಸನ ಜೋರಾಗಿ ನಗ್ತಾನೆ. ಅವನು ಯಾವಾಗ ನಕ್ಕರೂ ಕೂಡ ಕೊಳ್ಳನ್ನೋ ಒಂದು ಸದ್ದು ಹಿಂದೆ ಬರ್ತಾ ಇರುತ್ತೆ. ಅಷ್ಟು ಜೋರಾಗಿ ಅವನು ಗಹಗಹಿಸಿ ನಗ್ತಾ ಇರ್ತಾನೆ. ಕರ್ಣ ಹಿಂತಿರುಗಿ ಹೋಗ್ತಾನೆ. ತನ್ನ ಆಸನದಲ್ಲಿ ಕೂತ್ಕೊಳ್ತಾನೆ. ವಿದುರ ಇನ್ನೂ ಉಪನ್ಯಾಸ ಮಾಡ್ತಾನೆ ಇರ್ತಾನೆ. ಅಂದರೆ ಇಷ್ಟೊತ್ತಿಗಾಗಲೇ ಭೀಷ್ಮ, ದ್ರೋಣ, ಕೃಪ ಎಲ್ಲರ ಭಾಷಣಗಳು ಮುಗಿದು ಹೋಗಿದೆ. ಯಾವಾಗಲೂ ಅಷ್ಟೇ, ಮೊದಲು ಭೀಷ್ಮ ಮಾತಾಡ್ತಾನೆ, ಆನಂತರ ದ್ರೋಣ, ಆನಂತರ ಕೃಪ, ಆಮೇಲೆ ವಿದುರ. ಅಂದರೆ ಈಗ ವಿದುರ ಮಾತಾಡ್ತಿದ್ದಾನೆ ಅಂದರೆ ಅವ್ರದ್ದೆಲ್ಲ ಮುಗಿದಿದೆ ಅಂತ ಅರ್ಥ. ಇದು ವಾಡಿಕೆಯ ಅನುಕ್ರಮ. ಯಾರ್ಯಾರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೇ ತಿಳಿಬೇಕಾಗಿಲ್ಲ. ಭೀಷ್ಮ ಅಂತೂ ದುರ್ಯೋಧನನ ಬದಲಿಗೆ ಅವನ ಸ್ನೇಹಿತರನ್ನು ಬೈತಾನೆ. ದುರ್ಯೋಧನ ಅಂದರೆ ಸಿಟ್ಟಿದೆ, ಹಾಗೆ ಪ್ರೀತಿನೂ ಇದೆ. ನಮ್ಮ ಹುಡುಗ ಒಳ್ಳೆಯವನು, ಸಹವಾಸದಿಂದ ಹೀಗಾಗಿದ್ದಾನೆ ಅನ್ನೋ ಒಂದು ಸ್ಥಾಯಿ ಈ ಮುದುಕನದು. ಅಂದರೆ ತಪ್ಪೆಲ್ಲವನ್ನು ಶಕುನಿ ಮತ್ತು ತನ್ನ ಮೇಲೆ ಹಾಕ್ತಾನೆ. ಶಕುನಿಗಿಂತ ತನ್ನ ಮೇಲೆ ಜಾಸ್ತಿ. ಯಾಕೆಂದರೆ ಆ ಶಕುನಿ ಎಷ್ಟಾದರೂ ಗಾಂಧಾರಿ ದೇವಿಯ ಅಣ್ಣ. ನಾನು ನೋಡಿದ್ರೆ ಅವ್ರಿಗೆ ಆಶ್ರಿತನಾಗಿರೋನು, ಸೂತ. ಹಾಗಾಗಿ ಅವನಿಗೆ ನಾನು ಅಂದರೆ ವಾಕರ್ಕೆ, ಅವನು ಅಂದರೆ ನನಗೂ ಕೂಡ ಹೊಟ್ಟೆ ತೊಳಸುತ್ತೆ ಅಂತ ಕರ್ಣ ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ. ಇನ್ನು ಆ ದ್ರೋಣ ಭೀಷ್ಮನ ರಾಗವನ್ನೇ ಮೃದುವಾಗಿ ಹಾಡಿ ಮುಗಿಸ್ತಾನೆ. ವಿದ್ಯೆ ಇಲ್ಲದ ಕರ್ಣನ ಮಾತನ್ನ ಕೇಳಬೇಡ ಅಂತ ಖಂಡಿತ ಹೇಳಿರ್ತಾನೆ. ಕೃಪಾಚಾರ್ಯ ಅಂತೂ ಸರಿಯೇ.
ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ದೊಡ್ಡ ಕೃತಾರ್ಥನಾಗಿರ್ತಾನೆ. ಪುರಾಣವನ್ನೆಲ್ಲ ಹೇಳಿರ್ತಾನೆ. ಮಹಾರಾಜನನ್ನು ಯಾವತ್ತೂ ಅವನು ಟೀಕೆ ಮಾಡೋದೇ ಇಲ್ಲ. ಒಟ್ಟಲ್ಲಿ ಧರ್ಮ ನಡೆದು ಮಳೆ ಬೆಳೆ ಆಗಿ ಎಲ್ಲರೂ ಸುಖವಾಗಿರೋ ಹಂಗೆ ಮಾಡು ಅಂತ ಹೇಳಿ ಮಾತು ಮುಗಿಸಿರ್ತಾನೆ. ಇನ್ನು ಈ ವಿದುರ ಇವನು ಉಪನ್ಯಾಸ ಯಾವತ್ತಿದ್ರೂ ದೀರ್ಘನೆ. ಯಾವ ಅಂಶ ಹಿಡಿದು ಹೇಳ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗಿರೋದಿಲ್ಲ. ಈಗ ದುರ್ಯೋಧನ ದೊಡ್ಡದಾಗ ಆಕಳಿಸ್ತಾ ಇರ್ತಾನೆ. ಆ ನಂತರ ಇವನ ಕಡೆ ನೋಡಿದ್ರೆ ಅವನು ಮುಗುಳ್ನಗ್ತಾನೆ. ತನ್ನ ಬಲಕ್ಕೆ ಕೂತಿದ್ದ ದುಶ್ಯಾಸನ ಕೂಡ ಅಷ್ಟೇ ದೊಡ್ಡದಾಗ ಆಕಳಿಸ್ತಾನೆ. ತನಗಂತೂ ಮತ್ತೆ ಆಕಳಿಕೆ ಬರಲ್ಲ, ನಿದ್ದೆನೂ ಬರೋದಿಲ್ಲ. ಸರಿ, ಇನ್ನ ವಿದುರನ ಉಪನ್ಯಾಸವನ್ನ ಕೇಳಲೇಬೇಕು ಅಂತ ಅನ್ಕೊಂಡು ಹತ್ತಿರದ ಬಾಗ್ಲಲ್ಲಿದ್ದ ದಾಸಿಗೆ ಸಮೀಪ ಬರ್ಲಿಕ್ಕೆ ಸನ್ನೆ ಮಾಡ್ತಾನೆ. ಸ್ವಲ್ಪ ಪಾನಕ ತಗೊಂಡ್ ಬಾ ಅಂತ ಹೇಳ್ತಾನೆ. ಜೇನು ಮತ್ತು ಸೊಗಡೆ ಬೇರಿನ ರಸ ಮತ್ತು ಹಾಲುಗಳನ್ನು ಮಿಶ್ರ ಮಾಡಿದ್ದ ಪಾನಕದಲ್ಲಿ ಅವನಿಗೆ ರುಚಿ ಕಾಣಿಸೋದಿಲ್ಲ. ವಿದುರ ಯಾಕೆ ಯಾವಾಗ್ಲೂ ಇಷ್ಟೊಂದು ಮಾತಾಡ್ತಾನೆ ಅನ್ನೋ ಒಂದು ಪ್ರಶ್ನೆ ಅವನಲ್ಲಿ ಹುಟ್ಕೊಳ್ಳುತ್ತೆ. ಹಿಂದೆ ಎಷ್ಟೋ ಸಲ ಈ ಪ್ರಶ್ನೆ ಅವನ ತಲೆಯನ್ನು ಕೊರೆದಿರುತ್ತೆ. ತಕ್ಷಣ ಒಂದು ಉತ್ತರ ಅವನಿಗೆ ಹೊಳೆಯುತ್ತೆ. ನಿಜವಾದ ಸೂತ ಅಂದ್ರೆ ಅವನೇನೆ. ಅರಮನೆಯ ಖುದ್ದು ದಾಸಿಯ ಅಂದ್ರೆ ರಾಣಿಯ ಸಖಿಯಲ್ಲಿ ಹುಟ್ಟಿದವನು ಇವನು. ಅಂದರೆ ಹುಟ್ಟಿಸಿದವನು ಅರಣ್ಯದಲ್ಲಿ ಆಶ್ರಮ ಕಟ್ಕೊಂಡು ವೇದಾಧ್ಯಯನ ಮಾಡುವಂತಹ ಒಬ್ಬ ಮುನಿಗೆ. ವಿದುರನಿಗೆ ಯೋಧ ಆಗುವಷ್ಟು ದೈಹಿಕ ದಾರ್ಢ್ಯವಿಲ್ಲ. ಅರಮನೆ ಸುಖವನ್ನು ಬಿಟ್ಟು ಕಾಡಲ್ಲಿ ವೇದಾಧ್ಯಯನ ಮಾಡುವಷ್ಟು ಮಾನಸಿಕ ಶಕ್ತಿನೂ ಇಲ್ಲ. ಇಂತಹ ಸೂತರು ಸಹಜವಾಗೇನೆ ಪುರಾಣ ಪ್ರವಚನವನ್ನ ಮಾಡ್ತಾರೆ. ಅದನ್ನೇ ಈ ವಿದುರ ಅವಲಂಬಿಸಿದ್ದಾನೆ. ತಾನು ಹುಟ್ಟಿ ಬೆಳೆದಂತಹ ರಾಜಮನೆತನದ ಅಪ್ಪ, ಅಜ್ಜ, ತಾತ, ಮುತ್ತಾತ, ಮರಿತಾತ ಮೊದಲಾದವರ ವಂಶಾವಳಿಗಳು, ಅವರು ಮಾಡಿದ ಪ್ರತಾಪಗಳು, ಅವರು ಮಾಡಿದ ಯಜ್ಞಯಾಗಗಳು, ಕಟ್ಟಿದ ಯುದ್ಧಗಳು, ಯುದ್ಧದಲ್ಲಿ ಧ್ವಂಸ ಮಾಡಿದ ಪಟ್ಟಣಗಳು, ಹೊತ್ಕೊಂಡ್ಬಂದಂತಹ ಹೆಂಗಸರು ಮೊದಲಾದ ಎಲ್ಲ ವಿವರಗಳನ್ನು ತಿಳಿದು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಅದನ್ನೆಲ್ಲವನ್ನು ರಂಜನೀಯವಾಗಿ ರಾಜಸಭೆಯಲ್ಲಿ ವರ್ಣಿಸ್ತಾರೆ. ಸಣ್ಣ ರಾಜಪುತ್ರರಿಗೂ ಇದನ್ನೆಲ್ಲ ಕಲಿಸ್ತಾರೆ. ಈ ವಿವರಗಳಿಂದ, ಇದರ ಆಧಾರದಿಂದ ರಾಜಮನೆತನದ ನೀತಿ ನಡತೆಗಳ ವ್ಯಾಖ್ಯಾನ ಮಾಡೋದು ಇವೇ ಅವ್ರ ಕೆಲಸಗಳು. ಇನ್ನು ಇವನಿಗೆ ನೆನಪಿರುವಷ್ಟು ಕುರುಕುಲದ ಇತಿಹಾಸದ ವಿವರಗಳು ಆ ಭೀಷ್ಮನಿಗೂ ಕೂಡ ಗೊತ್ತಿಲ್ಲ. ತನ್ನ ವಂಶದ ಮಹಿಮೆಯನ್ನು ನೆನಪಿಟ್ಟಲ್ಲಿ ಇಟ್ಕೊಳ್ಳೋದು ಭೀಷ್ಮನಿಗೆ ಬಹಳ ಇಷ್ಟವಾದದ್ದು. ತನ್ನನ್ನು ಆದರಿಸ್ತಾನೆ ಅಂದ್ಬಿಟ್ಟು ವಿದುರನ್ ಕಂಡ್ರೆ ಅವನಿಗೂ ಹೆಗ್ಗಳಿಕೆ ಜಾಸ್ತಿ. ಹಾಗಾಗಿ ಇವನೇನ್ ಮಾಡ್ತಾನೆ, ಈ ವಿದುರ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು, ದುಷ್ಯಂತ, ಭರತ, ಹಸ್ತಿನ್, ಅಜಮಿಳ, ದೇವಾತಿಥಿ, ದಿಲೀಪ ಅವ್ರು ಮಾಡಿರೋ ಉದಾಹರಣೆಗಳು ಅಂದ್ಬಿಟ್ಟು ನೀತಿ ಪಾಠವನ್ನ ಕೊರಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೌದು ಅಲ್ವೋ ಅಂತ ಅನ್ಕೊಳ್ತಾನೆ. ಏನೋ ಒಂದು ರೀತಿಯ ತಿರಸ್ಕಾರ ವಿದುರನ ಬಗ್ಗೆ ಅವನಲ್ಲಿ ಮೂಡುತ್ತೆ. ಜೊತೆಗೆ ದುರ್ಯೋಧನ ಇದನ್ನ ಆಲಿಸ್ತದನೋ ಇಲ್ವೋ ಅನ್ನೋ ಗಮನ ಇಲ್ಲದೆ ವಿದುರ ಪುರಾತನ ಧರ್ಮ ಸಂಗತಿಗಳನ್ನ ನಿರೂಪಣೆ ಮಾಡ್ತಾ ಇರ್ತಾನೆ. ಕರ್ಣ ಎಲ್ಲರ ಮುಖವನ್ನು ಒಮ್ಮೆ ನೋಡ್ತಾನೆ. ಮಗ್ನತೆಯಿಂದ ಕೇಳ್ತಾ ಇದ್ದಿದ್ದು ಭೀಷ್ಮ ಮಾತ್ರನೇ. ಕುರುಕುಲದ ಹಳೆಯ ಕತೆ ಬಗ್ಗೆ ದ್ರೋಣನಿಗೆ ಯಾವತ್ತೂ ಆಸಕ್ತಿ ಇರೋದಿಲ್ಲ. ಕಣ್ಣುಗಳಲ್ಲಿ ಭಾವವು ಬತ್ತಿ ಹೋಗಿ ಕುರುಡನಾಗಿದ್ದ ಧೃತರಾಷ್ಟ್ರನ ಆಸ್ತಿ ಏನು ಅನ್ನೋದು ಖಚಿತವಾಗಿ ಯಾರಿಗೂ ಯಾವತ್ತೂ ಗೊತ್ತಾಗ್ತಾ ಇರೋದಿಲ್ಲ. ಇನ್ನು ಈ ವಿದುರನ ಮಾತನ್ನ ಕೃಷ್ಣ ಕೂಡ ಗಮನ ಇಟ್ಟು ಕೇಳ್ತಾ ಇದ್ದ. ಆದ್ರೆ ಅದು ರಾಜನೈತಿಕ ಸೌಜನ್ಯದಿಂದಲೋ ಅಥವಾ ನಿಜವಾದ ಅಸ್ಥೆಯಿಂದಲೋ ಅನ್ನೋದು ಕರ್ಣನ್ಗೆ ಗೊತ್ತಾಗೋದಿಲ್ಲ. ಮತ್ತೆ ಅವನ ದೃಷ್ಟಿ ವಿದುರನ ಕಡೆಗೆ ಹೋಗುತ್ತೆ. ಧ್ವನಿಯಲ್ಲಿ ಏನು ಏರಿಳಿತ ಮಾಡಿಕೊಳ್ಳದೆ ಗಡ್ಡಕ್ಕೆ ಅಂಟ್ಕೊಂಡಿದ್ದ ತರಚಿಲು ಗಡ್ಡ ಒಂದೇ ಮಟ್ಟಕ್ಕೆ ಏರಿಳಿಯೋ ಹಾಗೆ ಆ ವಿದುರ ಮಾತಾಡ್ತಾ ಇದ್ದ. ಒಣಕಲು ಮೈಕಟ್ಟಿನ ಇವನನ್ನು ಸೂತ ಜನ ಎಲ್ಲ ಮಹಾತ್ಮ, ಮಹಾಜ್ಞಾನಿ ಅಂತ ಕರೀತಾರೆ. ಜ್ಞಾನದಲ್ಲಿ ಇವನು ತನ್ನ ತಂದೆನೇ ಆಗಿದ್ದ ಕೃಷ್ಣ ದ್ವೈಪಾಯನ ಮಹರ್ಷಿಗೆ ಸಮ ಅಂದ್ಬಿಟ್ಟು ಹಲವಾರು ಜನ ಹೇಳ್ಕೊಳ್ತಾ ಇರ್ತಾರೆ. ಇವನನ್ನ ಹುಟ್ಟಿಸಿದ್ದ ಕೃಷ್ಣ ದ್ವೈಪಾಯನ ಅವನದೇ ಮೈಕಟ್ಟು ಇವಂದು ಆಗಿರುತ್ತೆ. ಆದ್ರೆ ಅವನು ಹಾಗೆ ಇವನು ಕಾಡಲ್ಲಿ ವಾಸ ಮಾಡಿಕೊಂಡು ವೇದಾಧ್ಯಯನ ಮಾಡಿರೋದಿಲ್ಲ. ಅರಮನೆಯ ಸುಖ ಜೀವನಕ್ಕೆ ಉಳ್ಕೊಂಡಿರ್ತಾನೆ. ದಾಸಿಯರಾಗಿ ಒಮ್ಮೆ ಊಳಿಗದ ಸುಖ ಕಂಡ ಕೃಷಿಕ ಹೆಂಗಸರು ಮತ್ತೆ ಹೊಲದ ಬಿಸಿಲು, ಬೆವರು, ಕಲ್ಲು ಮರಳುಗಳಿಗೆ ಹಿಂತಿರ್ಗೋದಿಲ್ಲ. ಹಾಗೆ ಅವ್ರ ಮಕ್ಕಳು ಕೂಡ ಅರಮನೆಯ ಎಂಜಲ್ ಸುಖವನ್ನ ಬಿಟ್ಟು ಹೊರಗಡೆ ಹೋಗೋದು ಸಾಧ್ಯವೇ ಅಂತ ಕರ್ಣ ಅನ್ಕೊಳ್ತಾನೆ. ಜೊತೆಗೆ ತನ್ನನ್ನು ತಾನೇ ಚುಚ್ಕೊಂಡ ಹಾಗೆ ಅವನಿಗೆ ಅನ್ಸುತ್ತೆ. ಯೋಧ ಆದವನು ಆಳವರ ಸೇವೆಯನ್ನು ಬಿಟ್ಟು ಬೇರೆ ಇನ್ನೇನು ಮಾಡಕ್ ಸಾಧ್ಯ ಅಂತ ಅವನ ಮನಸ್ಸು ಸ್ವಂತ ಸಮರ್ಥನೆಯಲ್ಲಿ ತೊಡ್ಕೊಳ್ಳುತ್ತೆ. ನಿನ್ನೆ ರಾತ್ರಿಯಿಂದ ಇದೇ ಪ್ರಶ್ನೆ ಯಾವ್ಯಾವುದೋ ರೂಪ ತಾಳಿ ಬರ್ತಾ ಇದೆಯಲ್ಲ ಅಂತ ಮತ್ತೆ ಮತ್ತೆ ಅನ್ಸುತ್ತೆ.
ಯೋಧನಾದವನು, ಅದು ಸೂತನಾದವನು. ತಕ್ಷಣ ನೆನಪಾಗತ್ತೆ ಅವನಿಗೆ, ಇಲ್ಲೇ ಹತ್ತಿರದ ವಿರಾಟ ರಾಜನ ಸೇನಾಪತಿ ಕೀಚಕ ಕೂಡನು ಸೂತನಂತೆ. ಅವನ ಸ್ವಂತ ತಂಗಿ ವಿರಾಟನ ಪಟ್ಟದ ರಾಣಿ ಅಂತೆ. ಅವರ ದೇಶದಲ್ಲಿ ಸೂತ್ರ ಸಿಂಹಾಸನ ಏರಿದ ರಾಜರಂತೆ. ಹಾಗಾದ್ರೆ ಅನ್ನೋ ವಿಚಾರ ಮತ್ತೆ ಅವನಲ್ಲಿ ಮೂಡುತ್ತೆ. ಮುಂದೆ ಹರಿಲಾರದೆ ಬುದ್ಧಿ ನಿಂತ್ಕೊಂಡಾಗ ವಿದುರ ತನ್ನ ಮಾತನ್ನ ಮುಕ್ತಾಯ ಮಾಡಿದ್ದೇ ಅವನಿಗೆ ಅರಿವಾಗತ್ತೆ. ಅಷ್ಟು ಹೊತ್ತಿಗೆ ಕರ್ಣನಿಗೆ ಹಸುವಾಗ್ತಾ ಇರುತ್ತೆ. ಎದ್ದು ಒಳಗಡೆ ಹೋಗಿ ದುರ್ಯೋಧನ ಮಹಾರಾಜನ ಮನೆಯಲ್ಲಿ ಏನಾದರೂ ತಿನ್ನೋ ಮನಸ್ಸು ಕೂಡ ಆಗತ್ತೆ. ಇನ್ನು ಮುಂದೆ ಮಾತಾಡೋರು ಯಾರು? ಮಹಾರಾಜ ಮಾತಾಡಬಹುದು, ಅಥವಾ ಧೃತರಾಷ್ಟ್ರ ಏನಾದರೂ ಹೇಳಬಹುದು. ಅವನದೇನು ನೆಚ್ಚಿಕೆ ಇಲ್ಲ. ಪಾಂಡವರಿಗೆ ರಾಜ್ಯ ಕೊಡುಕೂಡ್ದು ಅನ್ನೋದೇನೋ ಒಳಮತ. ಆದರೆ ಯುದ್ಧ ಆದರೆ ಏನು ಗತಿ ಅನ್ನೋ ಪುಗ್ಲು ಆ ಧೃತರಾಷ್ಟ್ರನದು. ಭೀಷ್ಮ, ದ್ರೋಣ, ವಿದುರರೆದ್ರು ಅವನೆದುರಿಗೆ ಭೀಮಾರ್ಜುನ ವೀರವನ್ನು ಹೊಗಳಿ ನಮ್ಮನ್ನ ತೆಗಳಿ ಮನಸ್ಸಿನಲ್ಲಿ ಪುಕ್ಕಲು ಹುಟ್ಟಿಸ್ಕೊಂಡ್ಬಿಟ್ಟಿದ್ದಾನೆ. ಸ್ವತಃ ಏನನ್ನು ನೋಡಲಾರದ ಅವನಿಗೆ ನಂಬಿಕೆ ಬರೋದು ಸಹಜನೇ. ಆದರೆ ಕಣ್ಣಿಗೆ ಬೆಟ್ಟೆ ಕಟ್ಟಿಕೊಂಡು ಮಹಾಪತಿವ್ರತೆ ಮಾತೆ ಕೂಡ ಅದೇ ಥರ ಭಯ ಪಡ್ಕೊಂತಾಳಲ್ವಾ ಅಂತ ಅಂದ್ಕೊಳ್ಳುವಾಗ ಮತ್ತೆ ಕೃಷ್ಣ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.